ಹಾಯ್. ಸೆಕೆಂಡ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಹೇಗಾಗುತ್ತೆ, ಎಕ್ಸಾಮಲ್ಲಿ ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ನಂತರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ, ಎಲ್ಲ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಂತರ ನಿಮ್ಮಲ್ಲೇ ಹಲವಾರು ವಿದ್ಯಾರ್ಥಿಗಳು ಎಕ್ಸಾಮ್ ಬಗ್ಗೆ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಎಕ್ಸಾಮ್ ಚೆನ್ನಾಗೇ ಆಗುತ್ತೆ. ನಂತರ ನಿಮ್ಮಲ್ಲಿ ಕೆಲವು ವಿದ್ಯಾರ್ಥಿಗಳು ಈಗಾಗಲೇ ಫಿಸಿಕ್ಸ್, ಕೆಮಿಸ್ಟ್ರಿ ಈ ರೀತಿ ಯಾವುದಾದ್ರು ಒಂದು ಸಬ್ಜೆಕ್ಟ್ನ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಅಟೆಂಡ್ ಆಗಿರ್ಬೋದು. ಸೊ ನಿಮಗೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಿದೆ. ಆದರೂ ಕೂಡ ಒಮ್ಮೆ ಹೇಳ್ತೀನಿ, ಯಾಕಂದರೆ ನಿಮಗೆ ಗೊತ್ತಿರಬೇಕು, ಎಲ್ರಿಗೂ ಕೂಡ ಗೊತ್ತಿರಬೇಕಲ್ವಾ, ಅದಕ್ಕೋಸ್ಕರ. ಮೊದಲಾಗಿ ಎಕ್ಸಾಮ್ಗೋಸ್ಕರ ನಿಮಗೆ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಆ ಹಾಲ್ ಟಿಕೆಟನ್ನು ಮರಿದೇ ತೆಗೆದುಕೊಂಡು ಹೋಗಬೇಕು. ನಂತರ ಆ ಹಾಲ್ ಟಿಕೆಟ್ ಮೇಲೆ ಇಂಟರ್ನಲ್ ಎಕ್ಸಾಮಿನರ್ ಹಾಗೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಸಿಗ್ನೇಚರ್ ಮಾಡ್ತಾರೆ. ಮರಿದೇ ಸಿಗ್ನೇಚರ್ನ ಪಡೆದುಕೊಳ್ಳಿ. ನಂತರ ನಿಮ್ಮ ಲ್ಯಾಬ್ ರೆಕಾರ್ಡ್ ಮರಿದೇ ತೆಗೆದುಕೊಂಡು ಹೋಗಬೇಕು. ಲ್ಯಾಬ್ ರೆಕಾರ್ಡ್ಗೆ 5 ಮಾರ್ಕ್ಸ್ ಇದೆ. ನಂತರ ಆ ಲ್ಯಾಬ್ ರೆಕಾರ್ಡಲ್ಲಿ ನಿಮಗೆ ಯಾವ್ಯಾವ ಪ್ರೋಗ್ರಾಮ್ಸನ್ನು ಟೀಚ್ ಮಾಡಿದ್ರೆ ಅವುಗಳನ್ನೆಲ್ಲ ಕರೆಕ್ಟಾಗಿ ಬರೀರಿ. ಅಥವಾ ನಿಮಗೆ ಯಾವ ಪ್ರೋಗ್ರಾಮನ್ನು ಬರೀರಿ ಅಂತ ಹೇಳಿದ್ರೆ ಅವುಗಳನ್ನೆಲ್ಲ ಕರೆಕ್ಟಾಗಿ ಬರೆದು HOD ಸಿಗ್ನೇಚರ್ನ ಪಡೆದುಕೊಂಡು ಅದರ ಜೊತೆಗೆ ಪ್ರಿನ್ಸಿಪಾಲ್ರ ಸಿಗ್ನೇಚರ್ ಕೂಡ ಪಡೆದು ಲ್ಯಾಬ್ ರೆಕಾರ್ಡನ್ನು ರೆಡಿ ಇಟ್ಕೊಳ್ಳಿ. ಲ್ಯಾಬ್ ರೆಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ನಂತರ ನಿಮಗೆ ಯಾವ ಡೇಟ್ಗೆ ಯಾವ ಟೈಮ್ಗೆ ಎಕ್ಸಾಮ್ ಇದೆ ಅಂತ ಹೇಳಿರ್ತಾರೆ. ಸೊ ಆ ಎಕ್ಸಾಮ್ ಟೈಮ್ ಏನಿದೆ ಅದಕ್ಕಿಂತ 30 ಮಿನಿಟ್ಸ್ ಮೊದಲು ಎಕ್ಸಾಮಿನೇಷನ್ ಸೆಂಟರಲ್ಲಿ ಪ್ರೆಸೆಂಟ್ ಇರಿ. ನಂತರ ನಿಮ್ಮ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಆ ಸಮಯಕ್ಕೆ ನಿಮಗೆ ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗೋದಕ್ಕೆ ಕರೀತಾರೆ. ಒಂದು ಬ್ಯಾಚ್ನಲ್ಲಿ ಅರೌಂಡ್ ಒಂದು 12 ಮೆಂಬರ್ಸ್ ಇರ್ತಾರೆ. ಸರಿನಾ? ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗ್ತೀರಾ. ಅಲ್ಲಿ ಲ್ಯಾಬ್ ರೆಕಾರ್ಡ್ ಏನಿದೆ ಅದನ್ನು ಇಡೋದಕ್ಕೆ ಒಂದು ಸ್ಪೇಸ್ ಇರುತ್ತೆ. ಅಲ್ಲಿ ಲ್ಯಾಬ್ ರೆಕಾರ್ಡನ್ನು ಇಟ್ಟು ಅದ್ರ ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಪೇಪರ್ಸ್ ಇರುತ್ತೆ. ಆ ಪೇಪರ್ಸನ್ನು ಪಿಕ್ ಮಾಡ್ತೀರಾ. ಅದ್ರ ಮೇಲೆ ಈ ಪ್ರೋಗ್ರಾಮ್ಸ್ ಹೆಸರಿರುತ್ತೆ. ಅಲ್ಲಿ ಕೊಟ್ಟಿರುವಂತಹ ಪ್ರೋಗ್ರಾಮ್ಸನ್ನು ನೀವು ಆನ್ಸರ್ ಶೀಟ್ ಮೇಲೆ ಬರೀಬೇಕು. ಸರಿನಾ? ಪಾರ್ಟ್ ಎ ದಿಂದ ಒಂದು ಪ್ರೋಗ್ರಾಮ್, ಪಾರ್ಟ್ ಬಿ ದಿಂದ ಒಂದು ಪ್ರೋಗ್ರಾಮನ್ನು ಬರೀಬೇಕು. ಪಾರ್ಟ್ ಎದಲ್ಲಿ ಪೈಥಾನ್ ಇರುತ್ತೆ, ಪಾರ್ಟ್ ಬಿ ದಲ್ಲಿ SQL ಇರುತ್ತೆ. ಅದಕ್ಕೆ ರಿಲೇಟೆಡ್ ಪ್ರೋಗ್ರಾಮನ್ನು ಬರೀತೀರಾ. ಬರೆದು ಅಲ್ಲಿರುವಂತಹ ಎಕ್ಸಾಮಿನರ್ಸ್ಗೆ ತೋರಿಸ್ತೀರ. ಓಕೆನಾ? ಆ ಆನ್ಸರ್ ಶೀಟ್ ಏನಿದೆ ಅದ್ರ ಮೇಲೆ ಕೆಲವು ಜನರಲ್ ಡೀಟೇಲ್ಸ್ ಕೂಡ ಎಂಟರ್ ಮಾಡೋದಿರುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್, ಅದಂತರ ಸಬ್ಜೆಕ್ಟ್ ಕೋಡ್, ನಂತರ ಡೇಟ್ ಆಫ್ ಎಕ್ಸಾಮಿನೇಷನ್, ಈ ರೀತಿ ಕೆಲವು ಡೀಟೇಲ್ಸನ್ನು ಎಂಟರ್ ಮಾಡಿ ಪ್ರೋಗ್ರಾಮನ್ನು ಬರೆದು ಏನು ಮಾಡ್ತೀರಾ, ಅಲ್ಲಿರುವಂತಹ ಎಕ್ಸಾಮಿನರ್ಸ್ಗೆ ತೋರಿಸ್ತೀರಾ. ಅವ್ರದನ್ನೊಮ್ಮೆ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನಿಮಗೆ ಯಾವುದಾದ್ರೂ ಒಂದು ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೇಳ್ತಾರೆ. ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ ಅನ್ನು ತೋರಿಸ್ಬೇಕು. ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯಿತು. ಇದರಲ್ಲಿ ಈಗ ಪ್ರತಿ ಪಾರ್ಟ್ಗೂ ಕೂಡ ಇದಕ್ಕೆ ಇಂತಿಷ್ಟು ಮಾರ್ಕ್ಸ್ ಅಂತ ಇರುತ್ತೆ. ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನಿಮಗೆ ತುಂಬ ಹೆಲ್ಪ್ ಆಗೋ ರೀತಿ ವೇದಮ್ ಸ್ಕೂಲ್ ಆಫ್ ಟೆಕ್ನಾಲಜಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ಓಕೆ, ವಿಷಯ ಏನು ಅಂತ ಹೇಳಿದ್ರೆ ವೇದಮ್ ಸ್ಕೂಲ್ ಆಫ್ ಟೆಕ್ನಾಲಜಿ ಇವರು ಈ BTech ಡಿಗ್ರಿ ಏನಿದೆ ಇದರಲ್ಲಿ ಅಡ್ವಾನ್ಸ್ಡ್ ಕರಿಕ್ಯುಲಮ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ನಂತರ ಈ ಕರಿಕ್ಯುಲಮ್ ಅನ್ನ ಎಕ್ಸ್ಪರ್ಟ್ಸ್ ಡಿಸೈನ್ ಮಾಡಿದರೆ. ಈಗ ಗೂಗಲ್, ಮೈಕ್ರೋಸಾಫ್ಟ್, ಆ್ಯಪಲ್, ನಂತರ MSCI, ಸೊ ಈ ರೀತಿ ಒಳ್ಳೆ ಕಂಪನಿಗಳಲ್ಲಿ ವರ್ಕ್ ಮಾಡಿದಂತಹ ಎಕ್ಸ್ಪರ್ಟ್ಸ್ ಕರಿಕ್ಯುಲಮ್ ಅನ್ನ ಡಿಸೈನ್ ಮಾಡಿರ್ತಾರೆ. ನಂತರ ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಸುಬೇಶ್ ಕುಮಾರ್ ಅಂತ ಗೂಗಲ್ ಇಂಜಿನಿಯರ್ ಇದ್ದಾರೆ. ಅವ್ರು ನಿಮಗೆ ಟೀಚ್ ಮಾಡ್ತಾರೆ. ಅದ್ರ ಜೊತೆಗೇನೆ ಈ ಕರಿಕ್ಯುಲಮ್ ಅನ್ನ ಡಿಸೈನ್ ಮಾಡೋದ್ರ ಕಡೆ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಈ ಕಾಲೇಜಲ್ಲಿ ನೀವು ಅಡ್ಮಿಷನ್ನ ಪಡೆದುಕೊಂಡ್ರೆ ಅಮರ್ಪ್ರೀತ್ ಸಿಂಗ್ ಫ್ರಾಮ್ ಗೂಗಲ್, ಆಶಿಶ್ ಜಿ ಫ್ರಾಮ್ ಆ್ಯಪಲ್, ಮಣಿವಣ್ಣನ್ ಫ್ರಾಮ್ ಮೈಕ್ರೋಸಾಫ್ಟ್, ಈ ರೀತಿ ಎಕ್ಸ್ಪರ್ಟ್ಸ್ಗಳಿಂದ ಗೈಡೆನ್ಸ್ ಅನ್ನ ಪಡೆದುಕೊಳ್ಬಹುದು. ನಿಮ್ಮ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಂತರ ಈ ಕಾಲೇಜಲ್ಲಿ ನೀವು ಅಡ್ಮಿಷನ್ ಪಡೆದುಕೊಂಡ್ರೆ ನಿಮಗೊಂದು ಮ್ಯಾಕ್ ಬುಕ್ ಅನ್ನ ಕೊಡ್ತಾರೆ. ಸೊ ಲ್ಯಾಬ್ ಅವರ್ಸ್ಗೋಸ್ಕರ ವೇಟ್ ಮಾಡಬೇಕು ಅಂತಿಲ್ಲ. ನೀವು ಫ್ರೀ ಟೈಮಲ್ಲಿ ನಿಮ್ಮ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಈ ಕಾಲೇಜನ್ನ ಜಾಯ್ನ್ ಆದ ನಂತರ ನೀವು 4 ಇಯರ್ಸ್ನ BTech ಡಿಗ್ರಿಯನ್ನ ಮಾಡ್ತೀರಾ. ನಂತರ 5th ಸೆಮಿಸ್ಟರ್ ಇರಬೇಕಾದ್ರೆ 6 ಮಂತ್ನ ಪೇಯ್ಡ್ ಇಂಟರ್ನ್ಶಿಪ್ ಇರುತ್ತೆ. ಅದರಲ್ಲೂ ಕೂಡ ತುಂಬ ಒಳ್ಳೆ ನಾಲೆಜ್ ಅನ್ನು ನೀವು ಗೇನ್ ಮಾಡ್ಕೋತೀರಾ. 4 ಇಯರ್ಸ್ ಕಂಪ್ಲೀಟ್ ಆಗೋದ್ರ ಒಳಗಡೆ ಅರೌಂಡ್ 50+ ಪ್ರಾಜೆಕ್ಟ್ಸ್ ಅಲ್ಲಿ ನೀವು ವರ್ಕ್ ಮಾಡಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಸ್ಕಿಲ್ಸ್ ನಿಮ್ಮಲ್ಲಿ ಇರುತ್ತೆ. ಮುಂದೆ ಜಾಬ್ ಅನ್ನ ಪಡೆದುಕೊಳ್ಳೋದ್ರಲ್ಲೂ ಕೂಡ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ನಂತರ 4 ಇಯರ್ಸ್ ಆದ್ಮೇಲೆ ಅಜಿಂಕ್ಯ DY ಪಾಟೀಲ್ ಯೂನಿವರ್ಸಿಟಿ ಕಡೆಯಿಂದ ನೀವು BTech ಡಿಗ್ರಿಯನ್ನು ಕೂಡ ಪಡೆದುಕೊಳ್ತೀರಾ, ವಿಚ್ ಈಸ್ UGC ಅಪ್ರೂವ್ಡ್. ನಂತರ JEE ಎಕ್ಸಾಮ್ ಬರೆದಾದ ನಂತರ IIT ಸೀಟನ್ನು ಪಡೆದುಕೊಳ್ಳೋದು ತುಂಬಾ ಡಿಫಿಕಲ್ಟ್. ಅದಕ್ಕೋಸ್ಕರ ಈಗ 96, 97% ಪಡೆದುಕೊಂಡಂತಹ ವಿದ್ಯಾರ್ಥಿಗಳು ವೇದಮ್ ಸ್ಕೂಲ್ ಆಫ್ ಟೆಕ್ನಾಲಜಿಯಲ್ಲಿ ಅಡ್ಮಿಷನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ನೀವು ಕೂಡ ಪಡೆದುಕೊಳ್ಬಹುದು. ಇದಕ್ಕೆ VSAT ಅಂತ ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮ್ ಅನ್ನ ಫೆಬ್ರವರಿ 10 ಮತ್ತು 11ನೇ ತಾರೀಕಿಗೆ ನಡೆಸ್ತಾ ಇದ್ದಾರೆ. ನಂತರ ಈ ಎಕ್ಸಾಮ್ ಏನಿದೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಫೆಬ್ರವರಿ 9 ಆಗಿರುತ್ತೆ. ಅದಕ್ಕಿಂತ ಮೊದಲೇ ನೀವು ಅಪ್ಲೈ ಮಾಡಬೇಕು. ನಂತರ ಅಪ್ಲೈ ಮಾಡೋದಕ್ಕೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದರ ಮೂಲಕ ಅಪ್ಲೈ ಅನ್ನ ಮಾಡ್ಕೊಳ್ಳಿ. ಅದರ ನಂತರ ಈ ಒಂದು ಎಕ್ಸಾಮ್ ಪ್ರಿಪರೇಷನ್ಗೆ ನೀವೀಗ JEE ಪ್ರಿಪೇರ್ ಆಗ್ತಾ ಇದ್ರೆ, ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ, ಅಥವಾ KCET ಪ್ರಿಪೇರ್ ಆಗ್ತಾ ಇದ್ರೆ ಅದಕ್ಕೇನು ಪ್ರಿಪರೇಷನ್ ನಡೆಸಿರ್ತೀರಾ ಅದರ ನಾಲೆಜನ್ನು ಯೂಸ್ ಮಾಡಿಕೊಂಡೇ ನೀವು ಈ ಎಕ್ಸಾಮ್ ಅನ್ನ ಬರಿಬಹುದು. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ.
ಡಿಸ್ಕ್ರಿಪ್ಷನ್ ಅದೇ ರೀತಿ ಟೌನ್ ಹೌಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸರಿ, ಈಗ ಮುಂದಿನ ವಿಷಯವನ್ನು ನಿಮಗೆ ಹೇಳೋದಾದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಇದರಲ್ಲಿ ಈಗ 2 ಪ್ರೋಗ್ರಾಮನ್ನು ಕೊಡ್ತಾರೆ ಅಂತ ಹೇಳಿದೆ. ಪಾರ್ಟ್ ಎದಿಂದ ಏನು ಪ್ರೋಗ್ರಾಮ್ ಕೊಟ್ಟಿರ್ತಾರೆ ಅದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಬರೆಯೋದಕ್ಕೆ ನೀವು ಕರೆಕ್ಟಾಗಿ ಬರೆದ್ರೆ ಅದನ್ನೆಲ್ಲ ಅದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಹಾಗೆ ಪಾರ್ಟ್ ಬಿದಲ್ಲಿ ಮತ್ತೊಂದು ಪ್ರೋಗ್ರಾಮ್ ಇರುತ್ತೆ. ಸೊ ಅದನ್ನು ಕೂಡ ಕರೆಕ್ಟಾಗಿ ಬರೆದ್ರೆ ಅದಕ್ಕೂ ಕೂಡ 6 ಮಾರ್ಕ್ಸ್ ಇರುತ್ತೆ. ಎಷ್ಟಾಯಿತು 12 ಮಾರ್ಕ್ಸ್ ಆಯಿತು. ನಂತರ 5 ಮಾರ್ಕ್ಸ್ ನಿಮ್ಮ ಅಟೆಂಡೆನ್ಸ್ಗೆ, ಹಾಗೆ 5 ಮಾರ್ಕ್ಸ್ ನಿಮ್ಮ ಲ್ಯಾಬ್ ರೆಕಾರ್ಡ್ಗೆ. ಟೋಟಲ್ ಎಷ್ಟಾಯಿತು 22 ಮಾರ್ಕ್ಸ್ ಆಯಿತು. ಹಾಗೆ ಇನ್ನು 8 ಮಾರ್ಕ್ಸ್ ಬೇಕು. ಅದಕ್ಕೆ ಇರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಹೇಳಿದ್ನಲ್ವಾ, 2ರಲ್ಲಿ ಯಾವುದಾದ್ರೂ ಒಂದು ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಆ ಎಕ್ಸಾಮಿನರ್ ಹೇಳಿದಂತಹ ಪ್ರೋಗ್ರಾಮ್ ಏನಿದೆ ಅದನ್ನು ಕರೆಕ್ಟಾಗಿ ಟೈಪ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟನ್ನು ತಂದರೆ ನಿಮಗೆ 8 ಮಾರ್ಕ್ಸ್ ಸಿಗತ್ತೆ. ನಂತರ ಕೆಲವು ವಿದ್ಯಾರ್ಥಿಗಳನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಲ್ಲ, ನನಗೆ ಪ್ರೋಗ್ರಾಮ್ ಚೇಂಜ್ ಮಾಡಿಕೊಡ್ತಾರಾ ಅಂತ ನೀವು ಕೇಳೋದಾದ್ರೆ ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಚೇಂಜ್ ಮಾಡಿ ಕೊಡ್ತಾರೆ. ಬಟ್ ಚೇಂಜ್ ಮಾಡಿದ್ದಕ್ಕೇನೆ ಅವರು ಮಾರ್ಕ್ಸ್ ಕಟ್ ಮಾಡ್ತಾರೆ. ನಿಮಗೆ ಅವರು ಹೇಳಿದಂತಹ ಪ್ರೋಗ್ರಾಮ್ ಏನಿದೆ ಅದನ್ನೇ ಕರೆಕ್ಟಾಗಿ ನೀವು ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ ತೆಗೆದುಕೊಂಡ್ರೆ ನಿಮಗೆ 8 ಮಾರ್ಕ್ಸ್ ಸಿಗುತ್ತೆ. ಅಕಸ್ಮಾತಾಗಿ ನೀವು ಪ್ರೋಗ್ರಾಮ್ ಚೇಂಜ್ ಮಾಡ್ಕೋತೀರಿ ಅಂತ ಹೇಳಿದ್ರೆ ಅದಕ್ಕೆ ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಸೊ ಈ ರೀತಿ ಪ್ರೊಸೀಜರ್ ಇರುತ್ತೆ. ಆರಾಮಾಗಿ ಸ್ಕೋರ್ ಮಾಡ್ಬೋದು. ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗಿದೆ ಅದಕ್ಕಿಂತ ಸುಮಾರು ಒಂದು 2 ಡೇಸ್ ಮೊದಲಿಂದ ಎಲ್ಲ ಬರೆದು ಪ್ರಾಕ್ಟೀಸ್ ಮಾಡಿ ಆರಾಮಾಗಿ 30 ಸ್ಕೋರ್ ಮಾಡಬಹುದು. ವೈವಾ ಕೂಡ ಇಲ್ಲ ಈ ವರ್ಷ, ಏನೂ ಟೆನ್ಷನ್ನೇ ಇಲ್ಲ. ನೀವು ಆ್ಯಕ್ಚುಲಿ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋದ್ರೆ, ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಬರೋದಕ್ಕೆ ಹೋಗಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಡೋಂಟ್ ವರಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.